ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸೋಮವಾರದ ಅಮಾವಾಸ್ಯೆಯ ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ನಾವು ಅಮಾವಾಸ್ಯೆ ಪೂಜೆ ಮಾಡಬೇಕಲ್ಲ. ನೋಡಿ, ನಮ್ಮ ಮನೆಯಲ್ಲಿ ವಿಳೆದೆಲೆ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ್ರ ಮುಂದೆನೂ ಒಂದು ರಂಗೋಲಿ ಹಾಕಿ ಅದಕ್ಕೂ ಡೈಲಿ ಪೂಜೆ ಮಾಡ್ತೀವಿ ನಾವು. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಹೂವು, ಬಿಳಿ ಹೂವು, ಹಳದಿ ಹೂವು ಮತ್ತು ಕೆಂಪು ಹೂವು, ಈ ಥರ ಒಂದು 3-4 ಥರ ಹೂವು ಹಾಕಿದ್ದೀವಿ. ಅಂದರೆ ಪೂಜೆಗೆ ಬೇಕಾಗುತ್ತೆ ಅಂಥೇಳಿ ಹಾಕಿದ್ದೀವಿ. ಪೂಜೆಗೆ ಬೇಕು ಅಂತ ಕಿತ್ಕೊಂಬರ್ತಾಯಿದ್ದೀನಿ. ಹೊಸ್ಲಿ ಪೂಜೆ ಮಾಡಬೇಕು ಮತ್ತು ತುಳಸಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಹೂವು ಬಿಡಿಸ್ಕೊಂಡು ಬರ್ತಾಯಿದ್ದೀನಿ. ಓಕೆ, ಇಲ್ಲಿಂದ ನಮ್ಮದು ಹೊಸ್ಲಿ ಪೂಜೆ ಮಾಡೋದು ಮತ್ತು ಅಮಾವಾಸ್ಯೆ ಇದ್ದಿನ ಹೊಸ್ಲಿ ಪೂಜೆ ಮತ್ತು ತುಳಸಿ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಪ್ರತಿ ಅಮಾವಾಸ್ಯೆಗೆ ನಾನು ಬಾಗಿಲ ಮೇಲೆ ಈ ಥರ ಕೆಲವೊಂದು ದೃಷ್ಟಿ ಆಗಬಾರ್ದು ಅಂಥೇಳಿ ಬರೆದಿರ್ತೀನಿ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಟ್ಲೀಸ್ಟ್ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಅಮಾವಾಸ್ಯೆಗೊಂದ್ಸಲ, ಹುಣ್ಣಿಮೆಗೊಂದ್ಸಲ ಮಾಡಿ. ಮನೆಗೆ ಯಾವುದೇ ಥರ ದೃಷ್ಟಿ ಆಗೋದಿಲ್ಲ. ನಾನು ಪ್ರತಿ ಅಮಾವಾಸ್ಯೆಗೆ ಮಾಡ್ತೀನಿ. ಕೆಲವೊಬ್ಬರಿಗೆ ಟೈಮ್ ಆದರೆ ವಾರಕ್ಕೊಂದ್ಸಲ ಮಾಡ್ತಾರೆ. ನಾನು ಅಮಾವಾಸ್ಯೆಗೊಂದ್ಸಲ ಮಾತ್ರ ಮಾಡ್ತೀನಿ. ಭಾಳ ಟೈಮ್ ಆದರೆ ಹುಣ್ಣಿಮೆಗೊಂದ್ಸಲ ಮಾಡ್ತೀನಿ. 15 ಡೇಸ್ಗೊಂದ್ಸಲ ಅಷ್ಟೇ ಮಾಡ್ತೀನಿ. ಇವಾಗ ಹೊಸ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿರೋ ಹೆಣ್ಮಕ್ಳೇ ಹೊಸ್ಲಿ ಪೂಜೆ, ತುಳಸಿ ಪೂಜೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಮ್ಮ ಕೈಯಲ್ಲಿ ಲಕ್ಷ್ಮಿ ಇರೋದ್ರಿಂದ ನಾವೇ ಪೂಜೆ ಮಾಡೋದು ಒಳ್ಳೆಯದು ಅಂತ ಮಾಡ್ತಾಯಿದ್ದೀನಿ. ಡೈಲಿ ಮಾಡೋಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಹೊರಗಡೆ ಬೇಗ ಎದ್ದು ಟಿಫನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಟೈಮ್ ಆಗಲ್ಲ ಅಂದರೆ ಅಟ್ಲೀಸ್ಟ್ ಅಮಾವಾಸ್ಯೆಗೊಂದ್ಸಲ, ಹುಣ್ಣಿಮೆಗೊಂದ್ಸಲ ಮಾಡೋದನ್ನ ಮರಿಬೇಡಿ. ತಿಂಗಳಿಗೆ 2 ಸಲ, 1 ಸಲ ಮಾಡಿದ್ರೂ ಸಾಕು. ಎಷ್ಟೋ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ. ಪೂಜೆ ಎಲ್ಲ ಮಾಡುವಾಗ ನಾವು ದೇವರ ನಾಮಸ್ಮರಣೆ ಮಾಡ್ತಾ ಮಾಡಬೇಕು. ಯಾವ ದೇವ್ರಿಗೆ ಪೂಜೆ ಮಾಡ್ತಿದ್ದೀವೋ ಆ ದೇವರ ನಾಮಸ್ಮರಣೆ ಮಾಡ್ಕೋತಾ ಪೂಜೆ ಮಾಡಿ. ಇಲ್ಲಾಂದರೆ ಮನೆ ದೇವ್ರನ್ನ ನೆನೆಸ್ಕೊತ ಪೂಜೆ ಮಾಡಿ. ನಾವು ಮಾಡೋ ಪ್ರತಿಯೊಂದು ಪೂಜೆನೂ ಆ ದೇವರಿಗೆ ಮುಟ್ಟುತ್ತೆ. ನಾವು ಸುಮ್ಮನೆ ಏನೇನೋ ಆಲೋಚನೆ ಮಾಡ್ಕೊಂಡು ಮಾಡಿದರೆ ಅದು ಪೂಜೆ ಕಂಪ್ಲೀಟ್ ಆಗೋಲ್ಲ. ಯಾವಾಗಲೂ ಜಾಸ್ತಿ ದೇವ್ರ ಸ್ಮರಣೆ ಮಾಡ್ಕೋತಾನೆ ಪೂಜೆ ಮಾಡ್ತಾ ಬನ್ನಿ, ಎಲ್ಲ ಒಳ್ಳೇದಾಗ್ತಾ ಇರುತ್ತೆ. ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ನಿಮ್ಮ ಮನೇಲಿ ಯಾವ ಥರ ಪದ್ಧತಿ ಇದೆಯೋ ಆ ಥರ ಮಾಡಿ. ಇಲ್ಲ ನಮಗೇನು ಗೊತ್ತಿಲ್ಲ ಅಂದರೆ ನಾನು ಮಾಡೋ ಥರನೂ ಮಾಡಿ. ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಫಾದರು ಒಳಗಡೆ ಪೂಜೆ ಮಾಡ್ತಾಯಿದ್ರು. ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಉದ್ದಿನ ಕಡ್ಡಿ ತೊಗೊಂಬಂದು ಮತ್ತು ಸೂರ್ಯನಿಗೆ, ತುಳಸಿಗೆ ಮತ್ತು ಹೊಸ್ತಿಲಿಗೆ ಅವರು ಪೂಜೆ ಮಾಡ್ಕೊತ ದೇವರ ನಾಮಸ್ಮರಣೆಗಳು, ಮನೆ ದೇವರ ನಾಮಸ್ಮರಣೆಗಳು ಮಾಡ್ತಾ ಈಗ ದೇವ್ರನ್ನ ಒಳಗೆ ಕರ್ಕೊಂಡೋಗಿ ಪೂಜೆ ಮಾಡ್ತಾ ಇರೋದು. ಡೈಲಿ ಹೇಳಿದ್ನಲ್ಲ, ನಮ್ಮ ಮನೇಲಿ ನಮ್ಮ ಫಾದರೇ ಪೂಜೆ ಮಾಡೋದು. ಹೊರಗಡೆ ತುಳಸಿ ಪೂಜೆ, ಹೊಸ್ಲು ಪೂಜೆ ಮಾತ್ರ ಹೆಣ್ಮಕ್ಳೇ ಮಾಡಬೇಕು, ಒಳ್ಳೆಯದು. ಮಾಡಿ ಅನುಕೂಲ ಇಲ್ಲ ಅಂದರೆ ಕೆಲವೊಂದು ಮನೇಲಿ ಗಂಡ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇಲ್ಲ ಅಂದರೆ ಗಂಡ್ಮಕ್ಳು ಮಾಡ್ಬೋದು, ಏನು ತೊಂದರೆ ಇಲ್ಲ.
ನೋಡಿ ಈ ಥರ ಎಲ್ಲ ದೃಷ್ಟಿ ಆಗಬಾರ್ದು ಅಂತ ಕೆಲವೊಂದು ನೋಡಿ ಬರೆದಿರೋದು. ನಮ್ಮ ಮನೆ ಬಾಗಿಲಿಗೆ ಗಣೇಶ ಇಡಿಸಿರೋದ್ರಿಂದ ಪ್ರತಿ ಅಮಾವಾಸ್ಯೆಗೆ ನಾನು ಒರೆಸ್ಬಿಟ್ಟು ಗಂಧ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಿ. ಮತ್ತು ನಾನು ಡೈಲಿ ರಂಗೋಲಿ ಹಾಕಲ್ಲ ಒಲೆ ಮೇಲೆ, ಅಮಾವಾಸ್ಯೆಗೊಂದ್ಸಲ ಹುಣ್ಣಿಗೊಂದ್ಸಲ ಮಾಡ್ತೀನಿ. ಮತ್ತು ಏನಾದ್ರು ವಿಶೇಷ ಪೂಜೆಗಳಿದ್ದರೆ ಪೂಜೆ ಮಾಡ್ತೀನಿ ಒಲೆಗೆ. ಗ್ಯಾಸ್ ಸ್ಟವ್ಗೆ ಪ್ರತಿದಿನ ಪೂಜೆ ಮಾಡಬೇಕಂದ್ರೆ ಗಲೀಜಾಗಿಬಿಡುತ್ತೆ, ತೆಗಿಯೋಕ್ಕೆ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ನಾನು ಒಲೆ ಪೂಜೆ ಮಾಡಿಬಿಟ್ಟು ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದರೆ ನಮಗೆ ನೋಡೋಕ್ಕೆ ಚೆಂದ. ಆ ಹಳೆ ಕಾಲದಲ್ಲೆಲ್ಲ ಒಲೆ ಬಳೆದ್ಬಿಟ್ಟು ಅಲ್ಲೆಲ್ಲ ರಂಗೋಲಿ ಹಾಕ್ತಿದ್ರಲ್ವ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೋಸೆ ಮಾಡ್ತಾಯಿದ್ವಿ. ದೋಸೆ ನೈವೇದ್ಯ ಅಂದರೆ ಮನೆ ದೇವರಿಗೆ ವಿಘ್ನೇಶ್ವರನಿಗೆ ದೋಸೆ ನೈವೇದ್ಯ ಮಾಡೋದು ನಮ್ಮ ಮನೆಯಲ್ಲಿ ಹಳೆ ಪದ್ಧತಿ. ಹಾಗಾಗಿ ನಾವು ಅದನ್ನೇ ರೂಢಿ ಮಾಡ್ಕೊಂಬರ್ತಾಯಿದ್ದೀವಿ. ಈಗ ಅಲ್ಲಿ ನೈವೇದ್ಯ ಮಾಡಿ ಆದಮೇಲೆ ನೈವೇದ್ಯ ಚಟ್ನಿ ಸಾಂಬಾರು ಆ ಥರ ಏನು ಇಡಲ್ಲ, ಅದಕ್ಕೆ ಬೆಲ್ಲ ದೋಸೆ ಇಡ್ತೀವಿ. ಮತ್ತು ನಮಗೆ ಮನೆಯಲ್ಲಿ ಬೆಳಗ್ಗೆ ಟಿಫನಿಗೆ ಚಟ್ನಿ ಪಲ್ಯ ದೋಸೆ ಮಾಡ್ತಾಯಿದ್ದೀನಿ. ಆಫೀಸ್ಗೆ ಹೋಗೋರು ಇದ್ದಾರಲ್ವ, ಮಕ್ಕಳು ಇದ್ದಾರೆ, ಅದಕ್ಕೆ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡ್ತಾ ಇರೋದು. ನಮ್ಮ ಅಶ್ವಿನಿ ಬೆಳಗ್ಗೆ ಸ್ನಾನವೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಅವಳ ಫ್ರೆಂಡು ಅನುಶ್ರೀನ ಕರ್ಕೊಂಡು ಟಿಫನ್ ಮಾಡ್ತಾಯಿದ್ದಾಳೆ. ಅವಳದು ಸ್ಕೂಲ್ ಇದ್ದಿಲ್ಲ ಅನುಶ್ರೀದು, ಅವ್ರದ್ದು ಕ್ರಿಸ್ಮಸ್ ಹಾಲಿಡೇಸ್ ಬಿಟ್ಟಿರೋದ್ರಿಂದ ಅವ್ರ ಜೊತೆನೇ ಟಿಫನ್ ಮಾಡಿದ್ಲು. ಮತ್ತು ಸಂಜೆ ಬಟ್ಟೆ ಮಾಡಿಸ್ತಾ ಇದ್ದಾಳೆ. ಮತ್ತು ಮಧ್ಯಾಹ್ನ ಅವ್ರ ಮಾವನಿಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಸ್ನ್ಯಾಕ್ಸ್ ಕೇಳಿದ್ಲು. ಸೊ ಅದಕ್ಕೆ ಸಾಯಂಕಾಲ ಅವ್ರ ಮಾವ ತಂದಿರೋದು ಇದೆಲ್ಲ. ಅವ್ರ ಮಾವ ಹೆಂಗೆ ಅಂದರೆ ಏನಾದರೂ ಸೊಸೆ ಕೇಳಿದ್ಲು ಅಂದರೆ ತರದೇ ಬಿಡೋದಿಲ್ಲ. ಮಧ್ಯಾಹ್ನ ಕೇಳಿದ್ಲು ಅಂದ ತಕ್ಷಣ ದೋಸೆ ಹಾಕ್ಕೊಟ್ಟಿದ್ದು ಅವ್ರ ಮಾವ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಸಂಜೆ ಸ್ನ್ಯಾಕ್ಸ್ ಕೇಳಿದ್ಲು ಅಂತೇಳ್ಬಿಟ್ಟು ಇಷ್ಟೆಲ್ಲ ಸ್ನ್ಯಾಕ್ಸ್ ತಂದು ಅವಳಿಗೆ ಕೊಟ್ಟಿದ್ದಾರೆ. ನಮ್ಮ ಮಗಳದ್ದು ಅದೃಷ್ಟ ಏನಂದರೆ ಏನೇ ಕೇಳಿದ್ರು ಅವ್ರ ಮಾವ ಬೇಗ ತಂದು ಕೊಡ್ತಾರೆ. ನೋಡಿ ಖುಷಿಯಿಂದ ತಿಂತಾ ಇದ್ದಾಳೆ. ಇಲ್ಲಿಗೆ ನಂದು ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.